ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತು HSRP ನಂಬರ್ ಪ್ಲೇಟನ್ನು ವೆಹಿಕಲಲ್ಲಿ ಯಾವ ಥರ ಇನ್ಸ್ಟಾಲ್ ಮಾಡೋದಂತ ನೋಡೋಣ ಬನ್ನಿ. ಸೊ ಫಸ್ಟು ಬ್ಯಾಕ್ ಸೈಡು ಈ ಥರ ಇನ್ಸ್ಟಾಲ್ ಮಾಡ್ತಾರೆ. ಆ ರಿವೀಟ್ ಮಿಷಿನ್ ತೊಗೊಂಡು ರಿವೀಟು ಪ್ರೆಸ್ ಮಾಡ್ತದೆ ನೋಡಿ. ಯಾವ ಥರ ಪ್ರೆಸ್ ಮಾಡ್ತಾರೆ ಈ ಥರ ಪ್ರೆಸ್ ಮಾಡ್ತಾರೆ. ಈ ಥರ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಫ್ರಂಟು ಮುಂದೆಗಡೆ ಎಲ್ಲ ನೆಟ್ ಬೋಲ್ಟು ತೆಗೆದ್ಬಿಟ್ಟು ಆಮೇಲೆ ಅದಕ್ಕೆ ಫ್ರೇಮ್ ಹಾಕ್ತಾರೆ ನೋಡಿ. ಇದು ಮಿಷಿನು HSRP ನಂಬರ್ ಪ್ಲೇಟನ್ನು ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡೋದು ಅಂದ್ರೆ ಇದು ಮಿಷಿನು. ಇದು ಕಂಪ್ನಿಯಿಂದಾನೇ ಕೊಟ್ಟಿರ್ತಾರೆ ಅವ್ರಿಗೆ. ನಾನು ಕೇಳಿದೆ ಎಲ್ಲಿಂದ ಬಂದೈತಂದರೆ ಅವರು ಕಂಪ್ನಿಯಿಂದಾನೇ ಕೊಟ್ಟಾರೆ ಈ ಮಿಷಿನ್ ಅಂದರು ನೋಡಿ. ಈ ಮಿಷಿನಲ್ಲಿ ಈ ನಂಬರ್ ಪ್ಲೇಟನ್ನು ಪ್ರೆಸ್ ಮಾಡ್ತಾ ಇದ್ದಾರೆ ನೋಡಿ. ಯಾವ ಥರ ಪ್ರೆಸ್ ಮಾಡಿ ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ನೋಡಿ ವೀಕ್ಷಕರೇ. ಈ ಥರ ಮಿಷಿನ್ ಇರುತ್ತೆ. ಆ ಡೈ ಹಾಕ್ತಾರೆ. ಡೈ ಹಾಕಿ ಈ ಥರ ಮಿಷಿನಿಂದ ಪ್ರೆಸ್ ಮಾಡಿ ತೆಗಿತಾರೆ. ನೋಡಿ ಎಷ್ಟು ನಂಬರ್ ಪ್ಲೇಟನ್ನು ಹಾಕ್ತಾರೆ ನೋಡಿ. ಈ ನಂಬರ್ ಪ್ಲೇಟನ್ನು ತೆಗೆದ್ಬಿಟ್ಟು ನೋಡಿ ಈ ಥರ ಡೈ ಹಾಕ್ತಾರೆ. ಎಲ್ಲ ಪ್ರತಿಯೊಂದು AEKS ಅಂತ ಇರುತ್ತಲ್ಲ ಆ ಥರ ನಂಬರು ಪ್ರತಿಯೊಂದು ನಂಬರ್ ಪ್ಲೇಟ್ಗೆ ಒಂದೊಂದು ಡೈ ಚೇಂಜ್ ಮಾಡ್ತಾ ಇರ್ತಾರೆ. ಈ ಥರ ಡೈ ಚೇಂಜ್ ಮಾಡಿಬಿಟ್ಟು ಪ್ರೆಸ್ ಮಾಡ್ತಾರೆ. ಮತ್ತು ಆ ನಂಬರ್ ನೋಡ್ಕೊಂಡ್ಬಿಟ್ಟು ಅವ್ರು ಲೀಸ್ಟ್ ಒಂದು ಕೊಟ್ಟಿರ್ತಾರೆ. ಆ ಲೀಸ್ಟಲ್ಲಿ ಡೈಗೆ ನಂಬರ್ ಹಾಕ್ಕೊಂಡು ಪ್ರೆಸ್ ನೋಡಿ. ಈ ಥರ ಡೈಗೆ ಪ್ರತಿಯೊಂದು ನಂಬರ್ ಥರ ಚೇಂಜ್ ಮಾಡಿಕೊಂಡು ಒಂದೊಂದು ನಂಬರು ಪ್ರತಿ ಸತಿ ಒಂದೊಂದು ಬೋರ್ಡ್ಗೆ ಒಂದೊಂದು ನಂಬರ್ ಚೇಂಜ್ ಮಾಡ್ತಾ ಇರ್ತಾರೆ. ಮತ್ತು ಇನ್ಶಿಯಲು ಚೇಂಜ್ ಮಾಡ್ತಾ ಇರ್ತಾರೆ ನೋಡಿ. ಯಾವ ಥರ ಚೇಂಜ್ ಮಾಡ್ತಾರೆ. ಇದು HSRP ನಂಬರ್ ಪ್ಲೇಟ್ ಮಾಡೋದು ಮಿಷಿನ್. ಸೊ ಈ ಥರ ಕೆಳಗಡೆ ಮತ್ತು ಮೇಲ್ಗಡೆ ಈ ಥರ ಡೈ ಹಾಕ್ಬಿಟ್ಟು ಅದ್ರೊಳಗಡೆ ನಂಬರ್ ಪ್ಲೇಟ್ ಹಾಕ್ಬಿಟ್ಟು ಆ ಮಿಷಿನ್ ಒಳಗಡೆ ಸ್ಲೋಗೆ ಕಳಿಸ್ತಾರೆ ನೋಡಿ. ಈ ಥರ ಪ್ರೆಸ್ ಮಾಡ್ತಾರೆ ನೋಡಿ. ಈ ಥರ ಮ್ಯಾನುಫ್ಯಾಕ್ಚರ್ ಆಗ್ತಾರೆ ನೋಡಿ. ಈ ಥರ ಮೂವ್ ಮಾಡಿಬಿಟ್ಟು ಮತ್ತೆ ಅದನ್ನು ಆಟೋಮೆಟಿಕ್ ಆಗಿ ಪ್ರೆಸ್ ಆಗುತ್ತೆ. ಪ್ರೆಸ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ತೆಗಿತಾರೆ. ತೆಗೆದ್ಬಿಟ್ಟು ಮತ್ತೆ ಅದು ಮತ್ತೊಂದ್ಸತಿ ಎಲ್ಲ ಪ್ಲೇಟನ್ನು ಈ ಥರ ಮಾಡ್ತಾರೆ. ಒಂದೊಂದು ನಂಬರ್ ಪ್ಲೇಟ್ಗೆ ಒಂದೊಂದು ಇನ್ಶಿಯಲ್ ಮತ್ತು ನಂಬರ್ ಎಲ್ಲ ಚೇಂಜ್ ಮಾಡ್ತಾರೆ. ಆ ಥರ ಸೆಟ್ ಮಾಡ್ಕೊತಾರೆ. ಅದು ಸೆಟ್ ಮಾಡ್ಕೊಂಡಾದ್ಮೇಲೆ ನಂಬರ್ ಪ್ಲೇಟ್ ನೋಡಿ ಈ ಥರ ಇಕ್ಕಿ ಮುಚ್ಚಿ ಅದು ಮೂವ್ ಮಾಡ್ತಾರೆ. ಮೂವ್ ಮಾಡಿಬಿಟ್ಟು ನೋಡಿ ಈ ಥರ ಮೂವ್ ಮಾಡ್ತಾರೆ. ಲಾಕ್ ಮಾಡಿಬಿಟ್ಟು ಮೂವ್ ಮಾಡ್ತಾರೆ. ಸೆಟ್ ಮಾಡ್ಕೊತಾರೆ. ಸೆಟ್ ಆಗಿಲ್ಲ ಅಂದರೆ ಮತ್ತೊಂದು ಸೆಟ್ ತೆಗೆದುಬಿಟ್ಟು ನೋಡಿ ಈ ಥರ ಮೂವ್ ಮಾಡ್ತಾರೆ. ಮೂವ್ ಮಾಡಿಬಿಟ್ಟು ಅದು ಆಟೋಮೆಟಿಕ್ ಆಗಿ ಪ್ರೆಸ್ ಆಗುತ್ತೆ. ಆ ನಂಬರನ್ನು ಪ್ರೆಸ್ ಆಗುತ್ತೆ. ಪ್ರೆಸ್ ಆದಮೇಲೆ ಈ ಥರ ತೆಗಿತಾರೆ. ನೋಡಿ ಈ ಥರ ನಂಬರ್ ಪ್ಲೇಟು ಪ್ರೆಸ್ ಆಗಿ ಬರುತ್ತೆ. ಆಮೇಲೆ ಇವರು ಅದಕ್ಕೆ
ಮೇಲೆ ಲೇಬಲಿಂಗ್ ಆಗ್ತಾರೆ. ಅದು ಬ್ಲಾಕ್ ಕಲರ್ ಶೀಟ್ ಬರುತ್ತಲ್ಲ, ಲೇಬಲಿಂಗ್ ಆಗ್ತಾರೆ. ಲೇಬಲು ಪ್ಲಸ್ ಲೋಗೋ ಈ ಥರ ಬ್ಲಾಕ್ ಕಲರ್ ಲೇಬಲಿಂಗ್ ಮಾಡ್ತಾರೆ. ಮೂರ್ನಾಲ್ಕು ಸತಿ ಈ ಥರ ಲೇಬಲಿಂಗ್ ಆಗ್ತದೆ. ಸಣ್ಣ ಪ್ಲೇಟು ಮತ್ತು ದೊಡ್ಡ ಪ್ಲೇಟ್ ಈ ಥರ ಲೇಬಲ್ ಮಾಡ್ತೀವಿ. ಎಷ್ಟು ಸತಿ ಲೇಬಲ್ ಮಾಡ್ತೀವಿ? ಮೂರ್ನಾಲ್ಕು ಸತಿ. ಮಾಡಿಬಿಟ್ಟು ಆಮೇಲೆ ನೋಡಿ ಎಷ್ಟು ನಂಬರ್ ಪ್ಲೇಟು ರೆಡಿ ಆಗಿದೆ. ಆಮೇಲೆ ಅವರು ಸ್ಕ್ಯಾನ್ ಮಾಡ್ತಾರೆ.